ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮೌಂಟ್ ರೇನಿಯರ್ಗೆ ಹೋಗ್ತಾ ಇದ್ದೀವಿ. ನಿಖಿಲ್ ಇದನ್ನು ನೋಡಲೇಬೇಕು ಅಂತ ಅವನು ಫುಲ್ ಎಕ್ಸೈಟೆಡ್ ಆಗಿ ಬಂದಿದ್ದ ಐರ್ಲ್ಯಾಂಡಿಂದ. ಸೊ ನಾವು ಇವತ್ತು ವೀಕ್ ಡೇ ಹೋಗ್ತಾ ಇರೋದು. ನಮಗೆ ರಶ್ ಎಲ್ಲ ಬೇಡ ಆಗಿತ್ತು ಆ್ಯಂಡ್ ಟ್ರಾಫಿಕ್ ಬೀಟ್ ಮಾಡಲಿಕ್ಕಾಗಲ್ಲ ನಮಗೆ ಈ ಟೈಮಲ್ಲಿ. ಹಾಗಾಗಿ ನಾವು ಸ್ವಲ್ಪ ವೀಕ್ ಡೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಏನೇನು ನೋಡ್ತೀವಿ ಅನ್ನೋದು ನಾನು ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ. ಮೋಸ್ಟ್ ಪ್ರಾಬ್ಲಿ ನಾವು ಫಸ್ಟ್ ಹೋಗ್ತಿರೋದು ಪ್ಯಾರಡೈಸ್ ಪಾಯಿಂಟಿಗೆ. ಹೋಗ್ತಾ ಆನ್ ದ ವೇ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಈಗ ಮನೇಲಿ ನಾನು ಊಟ ಮಾಡ್ಕೊಂಡಿನಿ, ಇನ್ನೆಲ್ಲರೂ ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ವೀಕ್ ಡೇ ಟ್ರಾಫಿಕ್ ಇರಲ್ಲ ಅಂತ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡ್ವಿ. ಬಟ್ ನೋ, ಟ್ರಾಫಿಕ್ ಇತ್ತು. ಕಂಪ್ಯಾರಿಟಿವ್ಲಿ ಅಷ್ಟೊಂದು ಇರಲಿಲ್ಲ. ಬಟ್ ಸ್ಟಿಲ್ ನಮಗೆ ಟೈಮ್ ತೊಗೊಂತು ಹೋಗೋದಕ್ಕೆ. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲನೂ ವರ್ಕೌಟ್ ಆಗಲಿಲ್ಲ. ಬಟ್ ಸ್ಟಿಲ್ ಹೋದ್ವಿ. ರೀಚ್ ಆಗೋಷ್ಟರಿಗೆ ಮಧ್ಯಾಹ್ನ ಆಗಿಬಿಡ್ತು. ತುಂಬಾ ಬಿಸಿಲಿತ್ತು ಆವತ್ತು. ಬಿಸಿಲಿತ್ತು ಅಂದರೆ ಎಲ್ಲರೂ ತುಂಬಾ ಡಿಹೈಡ್ರೇಟ್ ಆಗೋಗ್ಬಿಟ್ಟಿದ್ವಿ. ನೀರು ಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಹೊರಗಿನ ನೀರು ಜಾಸ್ತಿ ಕುಡಿಬಾರ್ದು ಅಂತ ನಾವು ಮನೆಯಲ್ಲೇ ತೊಗೊಂಡು ಹೋಗಿದ್ವಿ ಮನೆಯಿಂದ. ಬಟ್ ಎಲ್ಲನೂ ಕಮ್ಮಿ ಬಿತ್ತು. ಅಷ್ಟು ಬಿಸಿಲಿತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೌಂಟ್ ರೇನಿಯರ್ ಬಿಸಿಲಿದ್ದಾಗ ಹೋಗಬೇಕು, ಟ್ರೂ. ಬಟ್ ಇದು ತುಂಬಾ ಇತ್ತು. ನಮ್ಮ ಅಪ್ಪ ಅಮ್ಮಂಗೆ ಭಾಳನೇ ಕಷ್ಟ ಆಗೋಯಿತು. ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಸ್ವಲ್ಪ ಆರಾಮಾಗೆ ಹೋದ್ವಿ. ಇದು ಓಲ್ಡ್ ಟ್ರೈನ್ ಅಂದರೆ ಗೂಡ್ಸಲ್ಲಿ ಅಲ್ಲೆಲ್ಲ ರೆಸ್ಟೋರೆಂಟ್ ಮಾಡ್ಕೊಂಡಾರೆ. ಸೊ ಇದು ಬಂತು ಅಂದರೆ ನಮಗೆ ಮೌಂಟ್ ರೇನಿಯರ್ ಹತ್ತಿರ ಅದೇ ಅಂತ ಅರ್ಥ. ಸೊ ವಿ ವರ್ ಆಲ್ಮೋಸ್ಟ್ ವೆರಿ ನಿಯರ್ ಟು ಮೌಂಟ್ ರೇನಿಯರ್ ಎಂಟ್ರೆನ್ಸ್ ಹತ್ರನೇ ಇದ್ವಿ ನಾವು. ಆ್ಯಂಡ್ ಇವಾಗ ಬಂತು ಮೌಂಟ್ ರೇನಿಯರ್ ಒಳಗಡೆ ಹೋದ್ವಿ. ನ್ಯಾಷನಲ್ ಪಾರ್ಕ್ ಒಳಗಡೆ ಇಲ್ಲಿ ನಾವು ನಮ್ಮದು ಟಿಕೆಟ್ ಥರ ಅಂದರೆ ಪಾಸ್ ಇರ್ತದೆ. ಪಾಸ್ ತೊಗೋಬೇಕು. ಇಲ್ಲ ನಮ್ಮ ಹತ್ರ ಇದ್ದರೆ ನಾವು ಅದನ್ನು ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೋದು. ಒನ್ ಡೇಗೆ $35 ಆ ಥರ ಇರ್ತದೆ. ಹೋಲ್ ಇಯರ್ದು ಪಾಸ್ ತೊಗೊಂಡ್ರೆ ಆ್ಯಕ್ಚುಲಿ ವರ್ಕೌಟ್ ಆಗ್ತದೆ. ಬಟ್ ಈ ಇಯರ್ ನಾವು ಅಷ್ಟೊಂದು US ಅಲ್ಲಿ ಇರೋದಿಲ್ಲ, ನ್ಯಾಷನಲ್ ಪಾರ್ಕ್ಗೇನು ಹೋಗಲ್ಲ ಅಂದ್ಬಿಟ್ಟು ನಾವು ಅದೇನು ತೊಗೊಳ್ಳಿಲ್ಲ. ಸೊ ನಮ್ದೊಂಥರ ರಿಚುವಲ್ ಥರ ಆಗಿಬಿಟ್ಟದಿದು. ನ್ಯಾಷನಲ್ ಪಾರ್ಕ್ ಎಂಟ್ರ್ ಆದ ತಕ್ಷಣ ಫಸ್ಟ್ ಬರೋದೇ ನಾರದಾ ಫಾಲ್ಸ್. ಸೊ ನಾವು ಯಾವಾಗಲೂ ನಾರದಾ ಫಾಲ್ಸ್ ಮುಗಿಸ್ಕೊಂಡೆ ನಾವು ಬೇರೆ ಕಡೆ ಹೋಗೋದು. ಇದು ಒನ್ ಆಫ್ ದ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು. ಕೆಳಗೆ ತನಕ ಇಳ್ದು ಹೋಗಿಲ್ಲ ನಾವು. ಸೊ ನಾವು ಮೇಲೆಯಿಂದನೇ ನೋಡಿದ್ವಿ. ತುಂಬಾ ಇಷ್ಟ ಆಯಿತು. ಅವತ್ತು ಭಾಳ ಗಾಳಿ ಬೇರೆ ಇತ್ತು. ನನಗೂ ಅಷ್ಟೊಂದು ಇಳ್ದು ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಇನ್ನು ಮಗುಗೂ ಅಷ್ಟೇ ಅದನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು ನಾವು ಮೇಲೆಯಿಂದನೇ ನೋಡಿದ್ವಿ. ಬಟ್ ಸಾಕಾದ್ರೆ ನಿಖಿಲ್ನ ಒಂದು ಸ್ವಲ್ಪ ಬೇರೆ ಕಡೆ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಅಪ್ಪ ಅಮ್ಮನೂ ಹೋಗ್ತಾಯಿದ್ರು, ನಾನು ಮಗು ಜೊತೆ ಇರ್ತಿದ್ದೆ. ನಾವು ಮನೆಯಿಂದನೇ ಬಾಕ್ಸ್ ಕಟ್ಕೊಂಡು ಬಂದಿದ್ವಿ. ಸೊ ಇಲ್ಲೇ ನಾರದಾ ಫಾಲ್ಸಲ್ಲಿ ಊಟ ಮಾಡಿ ನೆಕ್ಸ್ಟ್ ಇಲ್ಲಿಂದ ಪ್ಯಾರಡೈಸ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅದು ಇಟ್ ಈಸ್ ನಾಟ್ ಟೂ ಫಾರ್, ಇಟ್ಸ್ ಜಸ್ಟ್ 15 minutes ಅಷ್ಟೇ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಒಂಥರ ಪಿಟ್ ಸ್ಟಾಪ್. ಇಲ್ಲಿ ಸ್ವಲ್ಪ ಹಾಗೆ ಬ್ರೇಕ್ ತೊಗೊಂಡಿವಿ ನಾವು. ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೊರಡ್ತೀವಿ. ಇವಾಗ ಬಂದ್ವಿ ಪ್ಯಾರಡೈಸ್ ಪಾಯಿಂಟ್. ಆ್ಯಂಡ್ ಆಲ್ರೆಡಿ 5 o'clock ಆಗೋಯ್ತು. ಅಂದರೂ ಎಷ್ಟೊಂದು ಬಿಸಿಲದೆ. ವೀಕ್ ಡೇ ಬಟ್ ತುಂಬಾ ಜನ ಇದ್ದಾರೆ. ಹಾಯ್ ಮಮ್ಮಿ. ಹಾಯ್. ಎಷ್ಟೊತ್ತಾದಮೇಲೆ ಅಮ್ಮ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊಂಡ್ಲು. ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಲಾಟ್ ಫುಲ್ ಆಗಿಬಿಟ್ಟದೆ. ವೀಕ್ ಡೇ, ಅದು ಸಮ್ಮರಲ್ಲಿ ನಾವು ಕಮ್ಮಿ ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು. ತುಂಬಾ ಜನ ಇದ್ದರು. ಬಟ್ ವರ್ತ್ ಇಲ್ಲಿ ಹೋಗೋದು. ಈ ವ್ಯೂ ನೋಡಿರಿ ಎಷ್ಟು ಚೆನ್ನಾಗದೆ. ಇನ್ನು ಡೈರೆಕ್ಟಾಗಿ ನೋಡಿದರೆ ಇನ್ನೂ ಮೆಸ್ಮರೈಸಿಂಗ್ ಆಗಿರ್ತದೆ. ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಹೋದರೆ. ನಮ್ಗೆ ಆ್ಯಕ್ಚುಲಿ ಫೇವ್ರೆಟ್ ಪ್ಲೇಸ್ ಇದು. ಪ್ರಾಬಬ್ಲಿ ಸಿಯಾಟ್ಲಲ್ಲಿ ಇದ್ದವ್ರು ಎಲ್ಲರಿಗೂ ಇದು ಭಾಳ ಇಷ್ಟದ ಪ್ಲೇಸ್. ಬಿಕಾಸ್ ಸಮ್ಮರಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇದು. ವಿಂಟರಲ್ಲಿ ಏನೇ ಮಾಡಿದರೂ ಈ ವ್ಯೂ ಸಿಗಲ್ಲ. ಬಟ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು ಅವಾಗೂ. ಮರ್ಟಲ್ ಫಾಲ್ಸ್ ನೋಡಲಿಕ್ಕೆ ಜಸ್ಟ್ ಸಾಗರ್ ಮತ್ತು ನಿಖಿಲ್ ಅಷ್ಟೇ ಹೋಗ್ತಿದ್ದಾರೆ. ನಾವೇನು ಹೋಗ್ತಿಲ್ಲ. ಮತ್ತೆ ಕುಸನ್ ಕರ್ಕೊಂಡು ಅಲ್ಲಿ ತನಕ ಏನು ಹೋಗೋದು ಅಂದ್ಬಿಟ್ಟು ಲಾಡ್ಜ್ ಅದಿದ್ವಿ. ಆ ಲಾಡ್ಜಲ್ಲಿ ಏನಾದರೂ ತಿನ್ಕೊಂಡು ಅಲ್ಲೇ ಇರ್ತೀವಿ ನಾವು. ಇದೇ ಲಾಡ್ಜ್. ಇಲ್ಲಿ ಫ್ಯೂ ವೆಜ್ ಐಟಮ್ಸ್ ಸಿಗ್ತವೆ, ಅದನ್ನು ತೊಗೊಂಡಿದ್ವಿ. ಹೆಂಗಿತ್ತು ಮೌಂಟ್ ರೇನಿಯರ್? ಸೂಪರ್. ಯಾವ ಜಾಗ ಭಾಳ ಇಷ್ಟ ಆಯಿತು? ಮರ್ಟಲ್ ಫಾಲ್ಸ್. ಹಾಂ, ಸೂಪರ್. ನಾವಲ್ಲಿ ಟ್ರೆಕ್ ಜಾಸ್ತಿ ಮಾಡ್ತಿರ್ತೀವಿ.
ನೀವು ಹೋಗೋ ಟ್ರೆಕ್ ಎಲ್ಲ ತೋರಿಸಿದ್ರು. ಹಾಂ, ಇನ್ನೊಂದು 20 ಸ್ಟೆಪ್ಸ್ ಕೆಳಗಿಳಿದ್ರೆ ನೀನು ವಾಟರ್ ಫಾಲ್ಸ್ ನೋಡ್ತೀವಿ, ಬಟ್ ಇಲ್ಲಿವರೆಗೆ ನೋಡಿಲ್ಲ ಅಂತ ನೆಕ್ಸ್ಟ್ ಟೈಮ್ ನೋಡಿ. ಕೆಂಟಲ್ಲಿ ಮಹಾರಾಜ ಕ್ಯೂಸಿನ್ ಆಫ್ ಇಂಡಿಯಾ ಅಂತ ಒಂದು ರೆಸ್ಟೋರೆಂಟ್ ಅದೇ. ನನಗದು ಭಾಳ ಫೇವ್ರೆಟ್. ಸಿಯಾಟ್ಲಲ್ಲಿ ಒಂದದೆ, ಬಟ್ ಕೆಂಟಲ್ಲಿರೋದು ತುಂಬ ಚೆನ್ನಾಗದೆ. ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ ನೈಟ್ ಆಗಿತ್ತು. ಸೊ ಡಿನ್ನರ್ ಅಲ್ಲೇ ಆಯಿತು. ಹಾಂ, ಏನೇನಮ್ಮ ಇವತ್ತು ಸ್ಪೆಷಲ್? ಇವತ್ತು ಬಿಸಿಬೇಳೆ ಬಾತು, ಹಾಂ, ಮೊಸರನ್ನ, ಬಿಸಿಬೇಳೆ ಬಾತ್, ಆಮೇಲೆ ಹೈಗ್ರೀವ, ಮೊಸರನ್ನ. ಇದಕ್ಕೆ ಬಿಸಿಬೇಳೆ ಬಾತಿಗೆ ಬೂಂದಿ, ಆಮೇಲೆ ರಾಯ್ತ. ಏನಿದೆಲ್ಲ ಸ್ಪೆಷಲ್ ಯಾಕಮ್ಮ ಇವತ್ತು? ಇವತ್ತು ಭೀಮನ ಅಮಾವಾಸ್ಯೆ, ಹಾಂ, ನನ್ನ ಮಗಳ ದಿವಸಿಗೌರಿ 4ನೇ ವರ್ಷದ್ದು. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಬಿಸಿಬೇಳೆ ಬಾತು, ಮೊಸರನ್ನ, ಹೈಗ್ರೀವ ಇದಿಷ್ಟು ಮಾಡಿದ್ದು. ಅದು ಒಂದೇನಾ? ಇವತ್ತು ಹಬ್ಬ ಅನ್ನೋದೊಂದು, ಇದಿಷ್ಟು ಮಾಡಿರೋದು. ಆಮೇಲೆ ನಾಡದ್ ನನ್ನ ಮಗ ಬೇರೆ ಊರಿಗೆ ಹೋಗ್ತಾನೆ, ಅದು ಇದು ಎರಡೂ ಸೇರಿ ಇವತ್ತು ಸ್ಪೆಷಲ್ ಐಟಮ್ಸ್ ಮಾಡಿದ್ದು. ವಾವ್, ನಾನಂತೂ ಆಲ್ರೆಡಿ ಎಲ್ಲ ತಿಂದೆ, ಭಾಳ ಚೆನ್ನಾಗಾಗದೆ. ಥ್ಯಾಂಕ್ ಯು. ಹೆಂಗಿತ್ತು ನಿಖಿಲ್ ಎಲ್ಲ ಇವತ್ತು? ಎಲ್ಲ ಐಟಮ್ಸ್ ಸೂಪರ್ ಇದ್ವು. ಮಮ್ಮಿ ಎಲ್ಲ ಬಿಸಿಬೇಳೆನ, ಮೊಸರನ್ನ ಎಲ್ಲ ಚೆನ್ನಾಗಿತ್ತು. ಮಮ್ಮಿ, ಆಲ್ ಕ್ರೆಡಿಟ್ಸ್ ಟು ಯು. ಥ್ಯಾಂಕ್ ಯು.